ಈ ವರಿವ ಕಟಾಕ್ಷದ ಪರತತ್ವ ಹರಪುವಲ್ಲಾಪದ ವರಪುಣ್ಯಮಯ ಶರೀರದ ನಿರಾವಾರಿ ಸದ್ಗುರು ಇರಲೆನ್ನ ಮಾನಸದೊಳು. ಓಂ ತತ್ಸತ್ ಪರಬ್ರಹ್ಮನೇ ನಮಃ. ಪ್ರಾತಸ್ಮರಣೀಯ ಸದ್ಗುರುದೇವನ ಚರಣವನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ, ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಕಲ ಮತೋದ್ಧಾರಕ ಶ್ರೀ ಪರಮೇಶ್ವರನ ಪರಾವತಾರಿ ಪಂಚಾಕ್ಷರಿ ಮಹಿಮಾ ಪುರುಷ ಶಾಂತಿ ಶಸ್ತ್ರಧಾರಿ ಶ್ರೀ ಶ್ರೀ ಸಿದ್ಧಾರೂಢರ ಮೌನದಿನ್ಮಾನವರ ಜನನಾದಿ ಭಯ ಬಿಡಿಸಿ ಘನಮುಕ್ತಿಯನ್ನು ನೀಡುವಂಥ ಮೌನಯೋಗಿ ಗುರುನಾಥಾರೂಢರ, ಆದಿಗುರು ಭಗವತ್ಪಾದರ, ಬಸವಾದಿ ಶರಣರ ಹಾಗೂ ಎಲ್ಲ ಸಂಪ್ರದಾಯದ ಮಹಾಜ್ಞಾನಿಗಳ ಚರಣಾರವಿಂದಕ್ಕೂ, ಸುಕ್ಷೇತ್ರದಲ್ಲಿ ಅಧ್ಯಾತ್ಮದ ಜ್ಞಾನವನ್ನು ಬಿತ್ತರಿಸಿದಂಥ ಸತ್ಯಜ್ಞಾನಿ ಶ್ರೀ ಬಸವಾರೂಢರ ಪವಿತ್ರ ಚರಣಾರವಿಂದಕ್ಕೂ ನತಮಸ್ತಕನಾಗಿ, ಸುಕ್ಷೇತ್ರ ಈ ಗ್ರಾಮದಲ್ಲಿ 4ನೇ ವೇದಾಂತ ಪರಿಷದ ಕಾರ್ಯಕ್ರಮಕವಾಗಿ ಶ್ರೀ ಸಿದ್ಧಾರೂಢ ಮಠದ ಟ್ರಸ್ಟ್ ಕಮಿಟಿಯವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. 2ನೇ ದಿವಸದ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಘನ ಸನ್ನಿಧಾನವನ್ನು ವಹಿಸಲಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಗುರುಗಳ ಪವಿತ್ರ ಚರಣಾರವಿಂದಕ್ಕೂ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ವಿದ್ಯಾವಾರಧಿಗಳು ಅಪರೋಕ್ಷಾನುಭವಿಗಳಾದಂಥ ದರೂರ್ ಗ್ರಾಮದಿಂದ ಆಗಮಿಸಿದಂಥ ಶ್ರೀ ಗಂಗಾಧರ ಶರಣರ ಪವಿತ್ರ ಚರಣಾರವಿಂದಕ್ಕೂ, ಕಕಮರಿ ಗ್ರಾಮದಿಂದ ಆಗಮಿಸಿದಂಥ ಪೂಜ್ಯರು, ಅವರು ನೋಡ್ಲಕ್ ಬಹಳ ಸಿಂಪಲ್ ಅನಿಸ್ತಾರ, ಆದ್ರೆ ಅಧ್ಯಾತ್ಮದೊಳಗೆ ಆಚರಣೆಯೊಳಗೆ ಬಹಳ ಮುಂದಿದ್ದವರು. ಬಹಳ ಹೇಳಿ ಆಚರಣೆ ಇರ್ಲಿಕ್ಕಂದ್ರೆ ಏನು ಫಲ ಇಲ್ಲ. ಹೇಳೋದು ಕಡಿಮೆ ಇದ್ರು ಆಚರಣೆ ಒಳಗೆ ಮುಂದಿದ್ರೆ ಅವರಿಗೆ ಭಗವಂತ ಎತ್ಕೋತಾನೆ. ಬಹಳ ಸುಂದರವಾಗಿ ಉಪನ್ಯಾಸವನ್ನು ಮಾಡ್ತಾರೆ ಅವರು. ಸಿದ್ದೇಶ್ವರ ಸ್ವಾಮಿಗಳಿಗೆ ಪ್ರೀತಿಗೆ ಪಾತ್ರನಾದವರು, ಮೋಕ್ಷಗಳಿಗೆ ದಾರಿದೀಪ ಆದವರು, ಆಶ್ರಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಭೂಮಿಯನ್ನು ದಾನವನ್ನು ಮಾಡಿದವರು. ಅಂತಹ ಶರಣರ ಪವಿತ್ರ ಚರಣಾರವಿಂದಕ್ಕೂ ನತಮಸ್ತಕನಾಗಿ, ಈ ಸತ್ಸಂಗ ಸಭೆಯಲ್ಲಿ ಸಮ್ಮಿಲಿತರಾಗಿರುವ ಎಲ್ಲ ಶರಣೆಯರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಾತ್ಪರ ಪರಶುವನಿಗೂ ನಮಸ್ಕರಿಸುತ್ತಾ, ಶಿವ ಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸುಂದರವಾಗಿ ಭಜನೆಯನ್ನು ಮಾಡಿದಂತಹ ಭಜನಾ ಕಲಾವಿದರಿಗೂ ಸಭಾ ಸಂಚಾಲಕರಿಗೂ ಮತ್ತೊಮ್ಮೆ ನಮಸ್ಕಾರಗಳು ತಿಳಿಸುತ್ತಾ, ಇವತ್ತಿನ ದಿವಸ ಬಹಳ ಸುಂದರವಾದಂತಹ ವಿಚಾರವನ್ನು ಇಟ್ಟುಕೊಂಡಿದ್ದಾರೆ. ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳು, ವಿದ್ಯಾವಾರಧಿಗಳು, ಅಪರೋಕ್ಷಾನುಭವಿಗಳಾದಂತಹ ಶ್ರೀಮನ್ ನಿಜಗುಣರ ಶ್ರೇಷ್ಠವಾದಂತಹ ಕೈವಾಲ್ಯ ಪದ್ಧತಿಯ 3ನೇ ಸ್ಥಳದಲ್ಲಿ ಬರುವಂತ ನೀತಿ ಕ್ರಿಯಾಚರ್ಯ ಅಂತ ಅದರೊಳಗೆ ನಮ್ಮ 3 ಬರ್ತವ. ಅದರೊಳಗೆ ನೀತಿಯಲ್ಲಿ ಬರುವಂತಹ ಪದ್ಯ 8ನೇದು. ನಿಜಗುಣ ಈ ಪದ್ಯವನ್ನು ಯಾಕೆ ಬರ್ದಾರ ಅಂತ ಅದು ನಮಗೆ ಗೊತ್ತಾಗ್ಬೇಕು. ಚಿಂತಿಸದಿರು ಸುಖ ದುಃಖದೆಡೆಯಳು ನೀನೆಂತು ತಿಳಿದ ಬಳಿಕನೇ ಜೀವನೇ. ಎಂತು ತಿಳಿದ ಬಳಿಕನೇ, ತಿಳಿಕ್ಕಿಂತ ಮೊದಲು ಎಲ್ಲರೂ ಚಿಂತೆ ಮಾಡುವವರೇ. ತಿಳಿದ ಬಳಿಕ ನೀನು ಯಥಾರ್ಥವನ್ನು ತಿಳಿದ ಬಳಿಕ ನೀನು ಚಿಂತೆಯನ್ನು ಮಾಡಬೇಡ. ಎಂತು ಅಂದ್ರೆ ನಾ ಕೆಳಗೆ ಹೇಳ್ತನು ಆ ಪ್ರಕಾರವಾಗಿ ನೀನು ತಿಳಿದೆ ಅಂದ್ರೆ ಚಿಂತೆ ಮಾಡುವಂತ ಅವಶ್ಯಕತೆನೆ ಬೀಳಂಗಿಲ್ಲ. ವಾಸ್ತವವಾಗಿ ಸುಖ ದುಃಖಾದಿಗಳು ಅಜ್ಞಾನಿಗಳಿಗೆ, ಜ್ಞಾನಿಗೆ ಸುಖನೂ ಇಲ್ಲ ದುಃಖನೂ ಇಲ್ಲ. ಯಾಕಂದ್ರೆ ಅಂತಃಕರಣ ಪ್ರತಿಭೇದ, ಅನುಕೂಲ ವೃತ್ತಿಗೆ ಸುಖ ಅಂತ, ಪ್ರತಿಕೂಲ ವಸ್ತುವಿಗೆ ದುಃಖ ಅಂತ. ಶಿವಾಯ ನಮಃ. ಇವತ್ತಿನ ವಿಷಯ ಬಹಳ ಸುಂದರವಾದಂತಹದನ್ನು ಇಟ್ಟುಕೊಂಡಿದ್ದಾರೆ. ನೀನೆಂತು ತಿಳಿದ ಬಳಿಕನೇ ಜೀವನೇ. ನಾ ಕೆಳಗೆ ತರ ಹೇಳ್ಕೊತ ಹೋಗ್ತೀನಿ, ಅದನ್ನ ನೀನು ತಿಳಿದ ಬಳಿಕ ಚಿಂತೆಯನ್ನು ಮಾಡಬೇಡ ಅಂತ ನಿಜಗೊಂಡ್ರೆ ಇಲ್ಲಿ ಪ್ರತಿಪಾದನೆಯನ್ನು ಮಾಡೋರದ. ಮೊದಲೇ ನೋಡಿ ಒಳಗೆ ಹೇಳ್ತಾರ ಅವರು, ರೋಗಾದಿಗಳ ಬಾಧೆಗಳು ಬಂದು ತಾವಾಗಿಯೇ ನೀನೆಳಸದಿದ್ದರೂ ಉಂಬಿಸುವಂತೆ ರಾಗವಿಲ್ಲದೊಡೆ ಹೋಗದು ನಿನಗಹ ಸುಖಭೋಗವಿಹುದರಿಂದ. ರೋಗಾದಿಗಳ ಬಾಧೆಗಳು, ದೇವಸ್ಥಾನಕ್ಕೆ ಹೋಗಿ ಏ ಪರಮಾತ್ಮನೇ, ಏ ಸಿದ್ಧಾರೂಢನೇ ನನಗೊಂದು ದೊಡ್ಡ ಜಡ್ಡನ್ನು ಕೊಡು ಅಂತ ಯಾರಾದರೂ ಬೇಡ್ಕೊಂಡವ ದೇವನ? ಯಾರು ಒಬ್ಬರೇ? ಯಾರೂ ಬೇಡ್ಕೊಂಡಿಲ್ಲ. ರೋಗಾದಿಗಳ ಬಾಧೆಗಳು ಬಂದು ತಾವಾಗಿ ಉಂಬಿಸುವಂತೆ ರಾಗವಿಲ್ಲದೊಡೆ ಹೋಗದು. ನಿಮಗ್ ಬರ್ಬೇಕಂತ
ಜಾಪತ್ರೆಗಳು ಬರ್ಬೇಕನ್ನುವಂತ ಇಚ್ಛೆಯನ್ನು ಯಾರು ಮಾಡಂಗಿಲ್ಲ. ಯಾರು ಇಚ್ಛೆ ಮಾಡೋದಿದ್ದರೂ ರೋಗಾದಿಗಳು ಬಂದಾವಿಲ್ರಿ? ಬಂದಾವಂದ್ರ ನೀನು ಇಚ್ಛೆ ಮಾಡೋದಿದ್ದರೂ ರೋಗಾದಿಗಳು ಬರ್ತಾವಂದ್ರ, ನೀನು ಇಚ್ಛೆ ಮಾಡೋದಿದ್ರು ನಿನ್ನ ಭೋಗಗಳಿಗೆ ಸುಖ ಇತ್ತಂದ್ರೆ ಬಂದೇ ತೀರ್ತತಿ. ನೀ ಯಾತಕ್ಕಾಗಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ದುಃಖ ಹೋಗಲಿ ಅಂತ ಮಾಡುವಂತ ಅವಶ್ಯಕತೆ ಇಲ್ಲ, ಸುಖ ಬರ್ಲಿ ಅಂತ ಮಾಡುವಂತ ಅವಶ್ಯಕತೆನೂ ಕೂಡ ಇಲ್ಲ. ಯಾಕಂದ್ರ ಅದು ಕರ್ಮ ಸಿದ್ಧಾಂತದಿಂದ ಬರುವಂತದ್ದು. ಯಾರು ಅದನ್ನು ತಪ್ಪಿಸ್ಕೊಳ್ಳಕ ಸಾಧ್ಯವೇ ಇಲ್ಲ. ಒಂದು ವೇಳೆ ತಪ್ಪಿಸ್ಕೊಳ್ಳಕ್ ಬರ್ತೈತಿ ಅಂತಂದ್ರ ಮುಂದೆ ಬರೀತಾರ ಅವರು, ಬರವುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಒದಗಿಲ್ಲ. ವಿಹುದೆಂದರೆ ಬೆಳೆದು ಸಾಹಸಿಗಳೆನಿಪ ರಾಮನಳ ಪಾಂಡವರು ನೋಯಲೇಕೆ. ಬರುವಂತ ಕಷ್ಟಗಳನ್ನು ತಪ್ಪಿಸ್ಕೋತಾನಂದ್ರ ಎಂತವ್ರು ಉದಾಹರಣೆಯನ್ನು ಕೊಡ್ತಾರ? ರಾಮನಳ ಪಾಂಡವರು ನೋಯಲೇಕೆ, ಎಂತ ಶ್ರೇಷ್ಠವಾದಂತ ಪರಾಕ್ರಮಿಗಳಾದಂಥವರ ಉದಾಹರಣೆಯನ್ನು ಕೊಡ್ತಾರೆ. ಹಾಗಾಗಿ ಕರ್ಮ ಸಿದ್ಧಾಂತದಿಂದ ಯಾರು ತಪ್ಪಿಸಿಕೊಳ್ಳಕ ಸಾಧ್ಯವಿಲ್ಲ. ಇವತ್ತಿನ ಪದ್ಯದೊಳಗೆ ಏನ್ ಹೇಳತ್ತೇವೆ ನಿಜಗೊಂಡ್ರು? ದಿಕ್ಸೂಚಿ ಏನ ಅಂದ್ರ ನಭುಕ್ತಂ ಕ್ಷೀಯತೆ, ನಾವು ಮಾಡಿದಂತಹ ಕರ್ಮವನ್ನು ನಾವೇ ಊಟ ಮಾಡದೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಹಿಂದೆ ಮಾಡಿದ್ದ ಇವತ್ತು ನಮಗೆ ಭೋಗವನ್ನು ಕೊಡ್ತೈತೆ ಅಂದ ಬಳಕ ತಪ್ಪಿಸ್ಕೊಳ್ಳಾಕ ಬರುವುದಿಲ್ಲ. ಹಾಗಾಗಿ ನೀನು ಚಿಂತೆಯನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ಅಲ್ಲ, ನಿಜಗುಣ ಶಿವಯೋಗಿಗಳು ಚಿಂತೆಯನ್ನು ಬಿಡಿಸುವುದರ ಯಾವ ಉದ್ದೇಶ ಐತಿ? ನಮ್ಮ ಚಿಂತೆ ಬಿಡಿಸೋದ್ರಿಂದ ಅವ್ರಿಗೆ ಏನು ಉದ್ದೇಶ ಅಂದ್ರ, ಮಣ್ಣು ತಿನ್ನುವಂತ ಮಗುವಿಗೆ ಬರೇ ಮಣ್ಣು ಬಿಡಂದ್ರೆ ಬಿಡಂಗಿಲ್ಲ. ಆ ಮಣ್ಣು ಬಿಡಿಸಿ ಹಣ್ಣು ಕೊಟ್ರೆ ಹೆಂಗ್ ಬಿಡ್ತೈತೋ ಹಾಗೆ ಚಿಂತೆಯನ್ನು ಬಿಡಿಸಿ ಚಿಂತನ ಕಚ್ಚುವಂತ ವಿಚಾರ ಅವರಲ್ಲಿ ಐತಿ. ಚಿಂತೆ ಮಾಡುವಂತ ಮನುಷ್ಯ ಚಿಂತನವನ್ನು ಮಾಡಂಗಿಲ್ಲ. ಚಿಂತನ ಮಾಡ್ಲಾರ್ದ ಅಂತಃಕರಣ ಶುದ್ಧಿ ಆಗಂಗಿಲ್ಲ. ಅಂತಃಕರಣ ಶುದ್ಧಿ ಆಗಲಾರ್ದ ಗುರುಶಾಸ್ತ್ರಗಳ ಹತ್ತಿರ ಹೋಗಂಗಿಲ್ಲ. ಗುರುಶಾಸ್ತ್ರಾದಿಗಳ ಹತ್ತಿರ ಹೋಗ್ಲಾರ್ದ ಜ್ಞಾನ ಆಗಂಗಿಲ್ಲ. ಹಾಗಾಗಿ ಎಲ್ಲದಕ್ಕೂ ಪ್ರತಿಬಂಧ ಆಗಿರುವಂತದ್ದು ಯಾವುದಂದ್ರೆ ಚಿಂತೆ. ಆ ಚಿಂತೆಯನ್ನು ಮಾಡೋದ್ರಿಂದ ಏನು ಪರಿಹಾರ ಆಗುವುದಿಲ್ಲ. ಆದ್ದರಿಂದ ನೀನು ಮಾಡಬೇಡಪ್ಪ. ಇಲ್ಲ, ನಿಮ್ಮ ಅನುಭವದಿಂದ ನೋಡ್ರಿ, ಬೆಳ್ಳ ಬೆಳಗನ ಒಬ್ಬರಿಗೊಂದು 2 ಲಕ್ಷ ಕೊಡವ್ರಿದ್ರಿ, ಬೆಳತನ ಚಿಂತೆ ಮಾಡೋದ್ರಿಂದ ಒಂದು 5,000 ಗೊಳೆ ಆಗ್ತಾವನ? ಇಲ್ಲ, ಏನು ಇಲ್ಲ. ನಿಜಗೊಂಡು ಯಾವುದು ಯಾವುದೋ ನಿಮ್ಮ ಅನುಭವಕ್ಕೆ ವಿರುದ್ಧವಾದದ್ದಿಲ್ಲ ಶಾಸ್ತ್ರದೊಳಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀನು ಚಿಂತೆಯನ್ನು ಮಾಡುವಂತ ಅವಶ್ಯಕತೆ ಇಲ್ಲಪ್ಪ. ಹಾಗಾಗಿ ಚಿಂತೆಯನ್ನು ಬಿಡು, ಪರಮಾತ್ಮನ ಚಿಂತನವನ್ನು ಮಾಡುವಂತ ಹೇಳವರದಾರ. ಉದ್ದೇಶ ಇದು. ನಿಮ್ಮ ಅನುಭವನ ಜಡ್ಡದು ಯಾರೋ ಬೇಡಿಲ್ ಬಂದಾವ ಅಂದ ಬಳಕ ನಿನಗೆ ಸುಖ ಇದ್ರೂ ಹಂಗ ಬರ್ತದೆ ಅಂತ ನೀ ಯಾಕೆ ತಿಳಿಬಾರದು? ತಿಳಿಬೇಕು. ಅದಕ್ಕೂ ಸರ್ಪಭೂಷಣ ಬಹಳ ಸುಂದರವಾಗಿ ಹೇಳ್ತಾರ ಆ ಪ್ರಾರಬ್ಧ ಬದಲ್. ನರರು ಪ್ರಾರಬ್ಧ ಕರ್ಮವನ್ನು ಗೆಲ್ಲಬಲ್ಲರೆ ದೈವ ಪುರುಷರೆಲ್ಲರೊಳಗಾದರೆ ನಾನು, ಅಲ್ಲಿ ಬಹಳಷ್ಟು ಪ್ರಬಲವಾಗಿ ಹೇಳ್ತಾರ ಅವರು. ನರರು ಪ್ರಾರಬ್ಧವನ್ನು ಗೆಲ್ಲಬಲ್ಲರೆ ದೈವ ಅಂದ್ರೆ ಅತ್ಯಂತ ಪುಣ್ಯಶಾಲಿಗಳಾದಂಥವರ ಅದಕ್ಕೆ ಸೋತಾಳಂದ ಬಳಕ ಸಾಯ್ಲಾಕ ಹುಟ್ಟಿ ಬಂದಂತ ನರರು ಪ್ರಾರಬ್ಧವನ್ನು ಗೆಲ್ತಾರಂತ ಕೇಳಿದ್ರ ಇಲ್ಲ. ಗೆಲ್ತಾರಂದ್ರೆ ಹೇಳ್ತಾರ ಅವರು, ಉರಗದಿಂ ತನಗೆ ಮುಂದಿಹ ಮೃತ್ಯುವನ್ನು ಪರಿಹರಿಸುವನೆಂಬೆನುತಲಿ ಪರೀಕ್ಷಿತನು ಶರದಿಯ ನಡು ಅರಮನೆಯೊಳಗಿದ್ದು ಅದರ ಹೆಸರ ಕಿವಿಯಲು ಕೇಳಿ ಮೃತನಾದನೆನಲು. ಅಭಿಮನ್ಯುನ ಮಗನಾದಂತ ಚಕ್ರವರ್ತಿಯಾದಂತ ಪರೀಕ್ಷಿತ ರಾಜನ ಉದಾಹರಣೆಯನ್ನು ಕೊಡ್ತಾರೆ. ಹೀಗೆ ಬುದ್ಧಿ ಹೆಂಗ ಬರ್ತದೆ ಅಂತ ಹೇಳ ಬರಂಗಿಲ್ಲ. ಅತ್ಯಂತ ಸಂಸ್ಕಾರಯುತವಾದಂತವನು ಪರೀಕ್ಷಿತ ರಾಜ. ಆದರೂ ಒಂದು ದಿನ ಒಬ್ಬ ಋಷಿಗಳ ಆಶ್ರಮಕ್ಕೆ ಹೋದಾಗ, ನಾನು ರಾಜ, ನನಗೆ ಸನ್ಮಾನವನ್ನು ಮಾಡಿರುವಂತ ಅಹಂಕಾರದಿಂದ ಅವರು ತಪಸ್ಸಿನೊಳಗಿದ್ದರು, ಉತ್ಥಾನದೊಳಗಿದ್ದಿದ್ದಿಲ್ಲ. ಅದನ್ನರಿಯದೆ ರಾಜ ನನಗೆ ಸತ್ಕಾರ ಮಾಡಲಿಲ್ಲ ಅಂತ ಅಹಂಕಾರದಿಂದ ಅಲ್ಲೇ ಬಿದ್ದಂತ ಒಂದು ಸರ್ಪವನ್ನು ಆ ಋಷಿಗಳ ಕೋಳಿಗೆ ಹಾಕ್ತಾನ. ತದನಂತರದಲ್ಲಿ ಋಷಿಯ ಮಗ ಬಂದ, ನನ್ನ ತಂದೆಗೆ ಯಾರು ಈ ಹಾವನ್ನು ಹಾಕಿದವರು? ಮೊದಲ ಬ್ರಾಹ್ಮಣರು. ಹಾಗಾಗಿ ಯಾವ ಈ ಕಾರ್ಯವನ್ನು ಮಾಡಿದಂತವನಿಗೆ 7 ದಿನದೊಳಗ ಸರ್ಪವು ಕಚ್ಚಿ ಸಾಯಿಲಿ ಅಂತ ಶಾಪವನ್ನು ಕೊಡ್ತಾನ. ಹಾಗಾಗಿ ಋಷಿಗಳು ಎಚ್ಚರ ಆದ ಬಳಿಕ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾರ. ಯಾರು ಅಂದ್ರೆ ತಮ್ಮ ನಾಳುವಂತ ರಾಜನೇ. ಹಾಗಾಗಿ ರಾಜನಿಗೆ ಈ ಸುದ್ದಿಯನ್ನು ಮುಟ್ಟಿಸಿ ಇದರಿಂದ ಪಾರಾಗಲು ಏನಾದರೂ ಉಪಾಯ ಮಾಡ್ಬೇಕಂತ ಹೇಳಿ ಕಳಿಸ್ತಾರ. ಅವಾಗ ಯಾವಾಗ ಮರಣ ಸುದ್ದಿ ಗೊತ್ತಾಯ್ತೋ, ಪರೀಕ್ಷಿತ ರಾಜ ರಾಜ್ಯವನ್ನೆಲ್ಲ ರಾಜ್ಯಭಾರವನ್ನು ವಹಿಸಿಬಿಟ್ಟು ಬೇರೆದವರಿಗೆ ಮೊದಲ ಬಿಡ್ತಿದ್ದಂದ್ರ
ಅಧಿಕಾರ ಬಿಡಂದ್ರೆ ಯಾರೂ ಬಿಡಂಗಿಲ್ಲ. ಆದ್ರ ಮರಣ ಯಾವಾಗ ನಿಶ್ಚಯ ಅಂತ ಗೊತ್ತಾಯ್ತು, ಅದನ್ನೆಲ್ಲ ಒಬ್ಬರಿಗೆ ಕೊಳ್ಳ ಕಟ್ಟಿ ಏನ್ ಮಾಡಿದ, ಸಮುದ್ರದೊಳಗನ ಗಾಜಿನ ಮನೆಯನ್ನು ಅರಮನೆಯನ್ನು ನಿರ್ಮಾಣ ಮಾಡಿಕೊಂಡ. ನಮನಿಗಂತೆ ಅಲ್ಲ, ಅವರು ಚಕ್ರವರ್ತಿ ರಾಜ ಇದ್ದ, ನಿರ್ಮಾಣವನ್ನು ಮಾಡಿಕೊಂಡ. ಯಾರಿಗೆ ಒಳಗೆ ಪ್ರವೇಶ ಇಲ್ಲ. ಗಾಜಿನೊಳಗೆ ಹಾವು ಹೆಂಗ್ ಬರ್ತದ್ರಿ? ಮತ್ತೇನ್ ಮಾಡಿದ, ಆ ಸುಖಮುನಿಗಳಿಂದ ಭಾಗವತವನ್ನು ಕೇಳುವಂತ ಏರ್ಪಾಟವನ್ನು ಮಾಡಿಕೊಂಡ. ಹಾಗಾಗಿ ಬ್ರಾಹ್ಮಣರು ಬರ್ತಿದ್ರು ಹೋಗ್ತಿದ್ರು. 7 ದಿವಸನೊಳಗ ಅತ್ಯಂತ ಶ್ರೇಷ್ಠವಾದಂತಹ ಭಾಗವತವನ್ನು ಕೇಳ್ತಾನ. ಅದರ ಜೊತೆಗೇನು ಮರಣದಿಂದ ತಪಸ್ಕೊಳ್ಬೇಕಂತ ಪ್ರಯತ್ನವನ್ನು ಮಾಡ್ತಿರ್ತಾನ. ಕಡೆಗೆ ಬ್ರಾಹ್ಮಣರು ತಂದಂತ ಆ ಹಣ್ಣಿನೊಳಗ ದಕ್ಷ ಏನ್ ಮಾಡಿದಪ್ಪ ಅಂದ್ರೆ ಸೂಕ್ಷ್ಮ ರೂಪದಿಂದ ಒಳಗಿದ್ದ. ಆ ಪರೀಕ್ಷಿತನ ಕೈಯಾಗ ಬಂದ್ರೂಪಲೆ ಸ್ಥೂಲ ರೂಪವನ್ನು ಧಾರಣೆ ಮಾಡಿ ಸರ್ಪಾಗಿ ಕಚ್ಚಿದ. ಮೊದಲ ಗೊತ್ತಿದ್ದಂತ ಪರೀಕ್ಷಿತನಿಗೆ ತಪಸ್ಕೊಳಕ್ ಆಗ್ಲಿಲ್ಲ ಅಂದ ಬಳಕ ಮುಂದಿನ ಕ್ಷಣದೊಳಗೆ ಏನೈತೆ ಅನ್ನೋದು ನಮ್ಗೆ ಗೊತ್ತಿಲ್ಲದಂತ ನರರ ಪ್ರಾರಬ್ಧವನ್ನು ಗೆಲ್ತಾರ ಅಂತ ಕೇಳಿದ್ರ ಸಾಧ್ಯವೇ ಇಲ್ಲ. ಹಾಗಾಗಿ ನರರು ಪ್ರಾರಬ್ಧವನ್ನು ಗೆಲ್ಲಬಲ್ಲರೆ ದೈವ ಪುರುಷರೆಲ್ಲರೊಳಗಾದರೆ ನಾನು ನೀವು ಅನುಭವಿಸಿದ್ದ ನೀವ ನೋಡಬಹುದು. ಇಲ್ಲಿ ಒಬ್ಬ 10 ಎಕರೆ ಗಳಿಸ್ಯಾನ, ಒಬ್ಬ 4 ಎಕರೆ, ಒಬ್ಬ 1 ಎಕರೆ, ಒಬ್ಬ 100 ಎಕರೆ. ಇಷ್ಟ್ಯಾಕೆ ವ್ಯತ್ಯಾಸ ಅಂದ್ರೆ ತಮ್ಮೆಲ್ಲರಿಗೆ ಕರ್ಮ ಸಿದ್ಧಾಂತದ ಮೇಲೆ ಜಗತ್ತು ನಡೆದತ್ತೆ ಅಂತ ನಾವು ನಿಶ್ಚಯವಾಗಿ ನಂಬಬೇಕು. ಬಹಳ ಮಂದಿ ಕರೆಂಟ, ವಿದ್ಯುತ್, ಇಂಧನದಿಂದ ಜಗತ್ತು ನಡೆದತ್ತೆ ಅಂತ ಹೇಳ್ತಾರೆ. ಇಲ್ಲ, ಪುಣ್ಯ ಪಾಪಗಳ ಮೇಲೆ ನಡೆದೈತಿ. ಒಬ್ಬ 1 ಎಕರೆದಾಗ ಪಟ್ಟ ಬೀಳ್ತತಿ, ಒಬ್ಬ ಸುಲಭವಾಗಿ 100 ಎಕರೆ ತಗೋತಾನ. ಕಾರಣ ಏನಂದ್ರ ಅವನು ಮಾಡಿದಂತ ಕರ್ಮವೇ ಅವನಿಗೆ ಅಷ್ಟು ಭೋಗ ವ್ಯವಸ್ಥೆ ಮಾಡ್ತಂತ ಸ್ಪಷ್ಟವಾಗಿ ನಾವು ನಂಬಬೇಕಾಗ್ತದೆ. ಇನ್ನೊಂದು ಉದಾಹರಣೆ ಕೊಡ್ತಾರ ಅವರು. ಕೊಲೆಯಿಂದ ತನಗೆ ಸಾಹುದೆ ಎಂದು ಒಬ್ಬ ರಾಜನ ಉದಾಹರಣೆ ಕೊಡ್ತಾರ. ಆ ರಾಜ ತನ್ನ ಕುಂಡಲಿಯನ್ನು ತೆಗೆದು ನೋಡಿದ್ರಾಗನ ತನ್ನ ಮರಣ ಹೆಂಗೈತಿ ಅಂತ ಆ ಜಾತಕದೊಳಗೆ ಗೊತ್ತಾಗ್ತತಿ. ನಿನ್ನ ಮರಣ ಹುಲಿಯಿಂದ ಆಗ್ತತಿ ಅಂತ ಆ ಜ್ಯೋತಿಷಿ ಹೇಳ್ತಾನ. ಹಾಗಾದ್ರೆ ಹೊರಗೆ ಹೋದ್ರನ ಹುಲಿ ನನ್ ತಿನ್ನೋದು ಅಂತ ತನ್ನ ರಾಜ್ಯಕ್ಕೆ ಹೊರಗೆಲ್ಲ ಕೋಟೆಯನ್ನು ಕಟ್ಸ್ಕೋತಾನ. ಒಳಗ ಇರ್ತಾನ. ಒಂದು ದಿನ ಮಂತ್ರಿ ಚಿತ್ರಕಲೆಗಾರನ್ನೆಲ್ಲ ಕರೆಸಿ ಅಲ್ಲಿ ಒಳಗ ಕೋಟೆ ಒಳಗ ಚಿತ್ರವನ್ನು ತೆಗಿಲತ್ತಿರ್ತಾರ. ತಿರುಗಾಡಿ ನೋಡ್ಲತ್ತಿರ್ತಾನ. ಇವ ಆನಿ, ಕರಡಿ ಇವು ಚಿತ್ರ ತೆಗೆದ ಮುಂದೆ ಏನಿರ್ತಪ್ಪ ಅಂದ್ರೆ ಹುಲಿ ಚಿತ್ರ ಇರ್ತತಿ. ಆ ಹುಲಿ ಚಿತ್ರವನ್ನು ನೋಡಿ ಯಪ್ಪ ಅಂತ ಪ್ರಾಣವನ್ನು ಬಿಡ್ತಾನ. ಆ ಹುಲಿ ಚಿತ್ರವನ್ನು ನೋಡಿ ಪ್ರಾಣವನ್ನು ಬಿಡ್ತಾನ. ಪ್ರಾರಬ್ಧವನ್ನು ಯಾರು ತಪ್ಪಿಸ್ಕೊಳಕ ಸಾಧ್ಯವಿಲ್ಲ. ಹಾಗಾಗಿ ನೀವು ಚಿಂತೆಯನ್ನು ಮಾಡಬೇಡ. ಅದು ಬಾರದು ಬಪ್ಪದು ತಪ್ಪದು ಅಂತ ನಿಶ್ಚಯ ಮಾಡಿದೆ ಅಂದ್ರೆ ಮುಂದೆ ಉತ್ತಮವಾದಂತಹ ಕರ್ಮವನ್ನು ಮಾಡು. ಬರೋದನ್ನು ನೀನು ಅನುಭವಿಸು. ಸುಖದ ಕಿರಿಕೆ ಎಲ್ಲೈತಿ? ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಫಸ್ಟ್ ಹೇಳಿದಾರ ಅವರು. ಇಲ್ಲಿ ಸಾಧ್ಯವಾದಷ್ಟು ಪಾಪವನ್ನು ಮಾಡಬೇಡ. ಹಿಂದೆ ಮಾಡಿದಂದ್ರೆ ನೀವು ಒಂದೇ ತೀರಬೇಕು. ಎಷ್ಟು ಮಾಡಿದಂದ್ರೆ ಮುಂದೆ ನೀನು ಏರಿಗೆ ಏನು ಹೇಳ್ಕೋತ ಹೋಗುತ್ತೀಯ. ಆದ್ದರಿಂದ ಈ ನುಡಿ ಒಳಗ ನಿಜಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಯೊಂದು ಜೀವಿಯಲ್ಲಿ ಇರುವಂತಹ ಚಿಂತೆಯನ್ನು ತೆಗೆದು ಚಿಂತನವನ್ನು ಮಾಡಿಸುವಂತಹ ಉಪಾಯವನ್ನು ಹೊಂದುವುದಕ್ಕೋಸ್ಕರವಾಗಿ ಈ ಪದ್ಯವನ್ನು ಬರೆದಿದ್ದಾರೆ. ಹೇಗೆ ಕೊಡದೊಳಗೆ ಗಾಳಿ ಹೋಗದೆ ವಿನ ನೀರು ಹೋಗಂಗಿಲ್ಲೋ, ಚಿಂತಿರದೆ ಚಿಂತನೆ ಗಳಿಸುವುದಿಲ್ಲ. ಹಾಗಾಗಿ ಚಿಂತನೆ ಇಲ್ಲದೆ ಅಂತಃಕರಣ ಶುದ್ಧಿಯಾಗುವುದಿಲ್ಲ. ಆ ಚಿಂತನವನ್ನು ಮಾಡ್ಲಿಕ್ಕೆ ಬಂದಂತಹ ಮನುಷ್ಯ ಜನ್ಮ ಚಿಂತೆಗೆ ಹಚ್ಚಿಬಿಟ್ಟಿವಿ ಅಂದ್ರೆ ಶರೀರನೂ ಹಾಳಾಗ್ತತಿ, ಆಯುಷ್ಯನೂ ಹಾಳಾಗ್ತತಿ, ಏನು ಪ್ರಯೋಜನ ಆಗುವುದಿಲ್ಲ ಅಂತ 2ನೇ ನುಡಿ ಒಳಗೆ ಹೇಳ್ತಾರ. 3ನೇ ನುಡಿ ಒಳಗೆ ಇನ್ನಷ್ಟು ಪ್ರಬಲವಾಗಿ ಹೇಳ್ತಾರ. ಜನನ ಮರಣ ಆಗಿ ಹೋಗಿ ನೋಡು ಎಡೆತನ ವಿನಿತಿಲ್ಲ, ನಿನ್ನಳು ತೋರ್ಪ ತನುಭೋಗ ನಿಖರವಾ ಸೈತಿರ ನೀನು ಗುರುಶಂಭುಲಿಂಗ ಆದಿನವಾಗಿ ಅಂತ ಅತ್ಯಂತ ಪ್ರಬಲವಾದಂತ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರ. ಜನನು ನಮ್ಮ ಕೈಯಾಗಿತ್ತಂದ್ರೆ ಎಲ್ಲಿ ಹುಟ್ಟಬೇಕಾಗಿತ್ತು? ಯಾವ ಇಲ್ಲ ಅಂತ ಪೂಜ್ಯರು ಬಹಳ ಸವಿಸ್ತಾರವಾಗಿ ಹೇಳ್ತಾರ. ಸಮಯದ ಅಭಾವ ಐತಿ ಇವತ್ತ. ಹಾಗಾಗಿ ನಾವೇ ಹೇಳೋದು ಅಷ್ಟೊಂದು ಶುಚಿರ್ಭೂತವಾದದ್ದಲ್ಲ. ಆ ಪೂಜ್ಯರಿಗೆ ಅವಕಾಶವನ್ನು ಮಾಡಿಕೊಟ್ಟು ಅವರ ವಾಣಿಯನ್ನು ಕೇಳುವಂತ ಸದ್ಬುದ್ಧಿ ನಮಗೆ ಇರಲಿ ಅಂತ ಹೇಳುತ್ತಾ ನನ್ನೆರಡು ವಾಕ್ಪುಸ್ತಕವನ್ನು ಸದ್ಗುರುನಾಥನ ಪಾದಕ್ಕೆ ಅರ್ಪಿಸ್ತೇನೆ. ಸದ್ಗುರುನಾಥ ಮಹಾರಾಜ್ ಕೇ ಜೈ.